ಬಜೆಟ್ ಇದಕ್ಕೆ ಒಂದು ಕಡೆ ಸರ್ಕಾರಕ್ಕೆ ಹಣನೇ ಇಲ್ಲ ಅಂತ ಹೇಳಿದ ಯಾರು? ಇದಕ್ಕೆ ಗ್ಯಾರಂಟಿಗಳಿಗೂ ಹಣ ಕೊಡ್ಲಿಕ್ಕೆ ಹಣ ಇಲ್ಲ. ಆದ್ರೆ ಬಜೆಟ್ ಹೇಗೆ ಮಾಡ್ತಾರೆ ಅಂತ ಬಿಜೆಪಿ ಅವರು ನೋಡಿ, ಬಿಜೆಪಿ ಅವರಿಗೆ ಕೆಲಸ ಇರಲಾರ್ದವ್ರು ಮೈಯೆಲ್ಲ ಪರ್ಸ್ಕೊಂತಾರಂತಲ್ಲ. ಫಸ್ಟು ಅವರಿಗೆ ಉತ್ತರ ಕೊಡಕ್ಕೆ ಹೇಳಿ, ಕೇಂದ್ರ ಸರ್ಕಾರದಿಂದ ಪುರಸ್ಕೃತವಾದಂಥ ಕಾರ್ಯಕ್ರಮಗಳಿಗೆ ಎಷ್ಟು ಹಣಗಳು ಅವರಿಂದ ಕೊಟ್ಟಿದ್ದಾರೆ? ಅವ್ರ ಹಣನೂ ನಾವೇ ಕೊಡ್ತಾ ಇದ್ದೀವಿ. ಉದಾಹರಣೆ, ಜಲಜೀವನ್ ಮಿಷನ್ನಲ್ಲಿ ಅವರು ನಮಗೆ ಕೊಡಬೇಕಾಗಿರೋದು 3600 ಕೋಟಿನಲ್ಲಿ ನಮಗೆ ಬಂದಿರೋದು ಬರೀ 517 ಕೋಟಿ. ಕುಡಿಯೋ ನೀರು ಯೋಜನೆ ಇದೆ, ಇದನ್ನು ನಿಲ್ಲಿಸಬಾರ್ದು ಅಂದ್ಬಿಟ್ಟು ನಮ್ಮ ಸರ್ಕಾರ 2900 ಕೋಟಿ ರೂಪಾಯಿ ನಾವು ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರ ಕೊಡೋದು ಹೆಸರು ಮಾತ್ರ ಅವ್ರದ್ದು, ದುಡ್ಡು ಮಾತ್ರ ನಮ್ಮದು, ಕೆಲಸ ನಮ್ಮದು, ಬೆವರು ನಮ್ಮದು, ಟ್ಯಾಕ್ಸ್ ಕೊಡ್ತಾ ಇರೋದು ನಾವು. IT ಸೆಕೆಂಡ್ ಹೈಯೆಸ್ಟ್ ರಿಟರ್ನ್ಸ್ ನಮ್ಮದಿದೆ, ತೆರಿಗೆ ಹೈಯೆಸ್ಟ್ ನಮ್ಮದಿದೆ, GST ಪಾವತಿ ಹೈಯೆಸ್ಟ್ ನಮ್ಮದಿದೆ. ಆದರೆ ನಮ್ಗೆ ಸಿಗ್ತಾ ಇರೋದೇನು? ಏನು ಬಿಡಿ ಕಾಸು ಸಿಗ್ತಾ ಇಲ್ಲ. ನೀವು ಕೊಡ್ತಾ ಇರೋ 100 ರೂಪಾಯಿಗೆ ಕೇಂದ್ರ ಸರ್ಕಾರ ನಮ್ಗೆ ಬರೀ 13 ರೂಪಾಯಿ ಕೊಡ್ತಾ ಇದ್ದಾರೆ. ಆದರೆ ಅದೇ UP ಬಿಹಾರ್ನಲ್ಲಿ 100 ರೂಪಾಯಿ ಕಟ್ಟಿದ್ರೆ ಅವರಿಗೆ 200-300 ರೂಪಾಯಿ ಹೋಗ್ತಾ ಇದೆ. ಅದು ನ್ಯಾಯನಾ? ಇವ್ರಿಗೆ ಏನಾದರೂ ನಾಚಿಕೆ ಇದ್ರೆ BJP ಅವರಿಗೆ ಹೋಗ್ಬಿಟ್ಟು ಕೇಂದ್ರ ಸರ್ಕಾರದಲ್ಲಿ ಕರ್ನಾಟಕಕ್ಕೆ ಕನ್ನಡಿಗರಿಗೆ ಆಗ್ತಾ ಇರುವಂತ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಲಿ ಫಸ್ಟ್, ಅದಾದ್ಮೇಲೆ ಇಲ್ಲಿ ಬರಲಿ. ಕೊಡ್ತಾರೆ, ಅದೇನು ದೊಡ್ಡ ಮಾತಿದೆ. ಈಗಾಗಲೇ ಮಾನ್ಯ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ, CM ಅವರು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ವಿಳಂಬ ಆಗಿದೆ ನಿಜ, ಅದಂತೂ ನಾವು ಹೇಳ್ತಾ ಇಲ್ಲ, ಸುಳ್ಳು ಹೇಳ್ತಾ ಇಲ್ಲ ಅಲ್ಲ, ಅದಾಗುತ್ತೆ ಅಂತ ಹೇಳಿದ್ದಾರೆ ಈ ವಾರದಲ್ಲಿ. BJP ಅವರಿಗೆ ಏನಕ್ಕೆ ಇದು? BJP ಅವರು ಇದು ಬಿಟ್ಟಿ ಭಾಗ್ಯ ಅಂದ್ರಲ್ಲ, ಇದು ಸರಿ ಇಲ್ಲ ಅಂದ್ರಲ್ಲ, ಅವರು ಅವ್ರ ಕಾರ್ಯಕರ್ತರು ತಗೊಂತಾ ಇದ್ದಾರೆ. ಅದು ನನಗೆ ಮಾಹಿತಿ ಇಲ್ಲ ಹೆಚ್ಚಾಗಿ, ಬಟ್ ಏನೇ ಇದ್ರು ಕೂಡ ವಿಳಂಬ ಆಗಿದ್ದನ್ನು ಒಪ್ಕೊಂಡು ನಾವು ಅದು ಪಾವತಿ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದೀವಲ್ಲ.